ಹುಬ್ಬಳ್ಳಿಯ ಜೈನ್ ಕಾಲೇಜಿನಲ್ಲಿ ಹೆಚ್ಚಾಗ್ತಾ ಇದೆ ಲವ್ ಜಿಹಾದ್ ಕೇಸ್ಗಳು. ಲವ್ ಜಿಹಾದ್ ತಡೆಯಲು ಹಿಂದೂ ಸಂಘಟನೆಗಳ ಹೋರಾಟ. ಶ್ರೀರಾಮ ಸೇನಾ ಹಾಗೂ ಶ್ರೀ ದುರ್ಗಾ ಸೇನೆಯಿಂದ ಜಂಟಿಯಾಗಿ ಮನವಿ. ಹುಬ್ಬಳ್ಳಿಯ ಜೈನ್ ಕಾಲೇಜಿನಲ್ಲಿ ಹೆಚ್ಚಾಗ್ತಾ ಇದೆ ಲವ್ ಜಿಹಾದ್ ಕೇಸ್ಗಳು. ಲವ್ ಜಿಹಾದ್ ತಡಿಲಿಕ್ಕೆ ಹಿಂದೂ ಸಂಘಟನೆಗಳ ಹೋರಾಟ. ಶ್ರೀರಾಮ ಸೇನೆ ಹಾಗೂ ಶ್ರೀ ದುರ್ಗಾ ಸೇನೆಯಿಂದ ಜಂಟಿಯಾಗಿ ಮನವಿ. ಜೈನ್ ಕಾಲೇಜಿನ ಪ್ರಿನ್ಸಿಪಾಲ್ಗೆ ಮನವಿ ಸಲ್ಲಿಸಿದಂತಹ ಸಂಘಟನೆಯ ಮುಖಂಡರು. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲೂ ಕೂಡ ಜಿಹಾದಿ ಕ್ರೌರ್ಯದ ಆರೋಪ. ಕಾಲೇಜಿನಲ್ಲಿ ಜಿಹಾದ್ ನಡೆಯೋ ಮುನ್ನ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಮನವಿ. ಲವ್ ಜಿಹಾದ್ ಮಾಡೋ ವಿದ್ಯಾರ್ಥಿಗಳನ್ನ ಕಾಲೇಜಿನಿಂದ ವಜಾಗೊಳಿಸಿ ಅಂತ ಹೇಳಿ ಆಗ್ರಹಗಳು ಕೇಳಿ ಬರ್ತಾ ಇದೆ. ಎಸ್ ವೀಕ್ಷಕರೇ, ಶ್ರೀರಾಮ ಸೇನೆ ಹಾಗೂ ಶ್ರೀ ದುರ್ಗಾದೇವಿ ಸೇನೆಯ ಜಂಟಿ ಮನವಿ ಇದಾಗಿತ್ತು. ಏನು ವಿಚಾರ ಅಂತಂದ್ರೆ, ಜೈನ್ ಕಾಲೇಜಿನಲ್ಲಿ ಲವ್ ಜಿಹಾದ್ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಸೊ ಲವ್ ಜಿಹಾದ್ ಮಾಡುವಂತವ್ರನ್ನ ಸ್ವಲ್ಪ ಕಾಲೇಜಿಂದ ಹೊರಗಾಕಿ ಅಂತ ಹೇಳಿ ಶ್ರೀರಾಮ್ ಸೇನೆ ಅವರು ಕೇಳೋಕ್ ಹೋಗಿದ್ರು. ಜೈನ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತಹ ಪ್ರಿನ್ಸಿಪಾಲರಿಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಲ್ಲೂ ಕೂಡ ಲವ್ ಜಿಹಾದಿ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಕಾಲೇಜಿನಲ್ಲಿ ಈ ಒಂದು ಲವ್ ಜಿಹಾದ್ ಇದೆಯಲ್ಲ, ನಡೆಸುವಂತಹ ಎಚ್ಚರಿಕೆ ಅಂದ್ರೆ ಅವ್ರು ನಡೆಸ್ತಾರೆ, ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ. ಸ್ಟೂಡೆಂಟ್ಸ್ ಹೆಸರು ಕೊಡಿ. ಅದು ಬಿಬಿ ಕಾಲೇಜ್ನಾಗ ಆಗ್ತದೆ. ಮುಂಚೆ ಯಾರಿಗೆ ಗೊತ್ತಿಲ್ಲ ಹಿಂಗೆ ಆಗ್ತದೆ. ಇಲ್ಲಿ ಮುಂಚೆ ನಾವೇನಾದ್ರೆ ಸೀರಿಯಸ್ ಮುಂಚೆ ಎಲ್ಲ ಸೀರಿಯಸ್ನೆಸ್ ಇದ್ದಿದ್ರು ಅಂತ ಕೊಲೆ ಆಗ್ತಿದ್ದಿಲ್ಲ. ಅದು ನೋಡ್ರಿ ದೇಶ ವಿದೇಶಗಳು ಎಲ್ಲ ಚರ್ಚೆ ಆಗ್ತದೆ, ಎಲ್ಲ ಭಯ ಕಾಲೇಜ್ ಹೆಸರು ಕೆಟ್ಟಬಿಡ್ತದೆ. ಹಂಗೆ ಇಲ್ಲಿ ಘಟನೆ ಆದಾಗ ಸ್ವಲ್ಪ ನಾವು ಅವಾಗಿಂದ ಬರ್ತಾ ಇದ್ದೀವಿ. ಮುಂದೆ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಲೇಡೀಸು ಇದೇ ಕಾಲೇಜ್ ಲೇಡೀಸು ಸ್ಮೋಕ್ಸ್ ಮಾಡೋದಿಲ್ಲ. ನಾನು ಬೈದು ಬಂದೆ ನಾವು ಇಲ್ಲಿಂದ ಬರ್ಬೇಕಾದ್ರೆ. ಯಾವ ಕಾಲೇಜಿಂದ ನಮ್ಮ ಜೈನ್ ಕಾಲೇಜ್ ಅಂತ ಹಿಂಗೆಲ್ಲ ತೆಲುವಾಗಿ ಇಟ್ಕೊಂಡ್ರೆ ಇಲ್ಲ ಆದಷ್ಟು ಕ್ಯಾಂಪಸ್ ಬರ್ಬೇಕಾದ್ರೆ ID ಕಾರ್ಡ್ ಚೆಕ್ ಮಾಡಿ ಬಿಡೋದು. ಔಟ್ಸೈಡ್ ಸ್ಟೂಡೆಂಟ್ಸ್ ಯಾರು ಬಿಡಲ್ಲ. ಆಮೇಲೆ ಯಾರು ಹೊರಗಡೆ ಬಂದರೂ ಎಂಟ್ರಿ ಮಾಡಿ ಬಿಡ್ತೀವಿ. ಆಮೇಲೆ ಇಲ್ಲಿ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಕಾಲೇಜ್ ಚಿಕ್ಕದ್ರಲ್ಲಿ ನಾವು ಕೀನಾಗೆ ವೆರಿಫೈ ಮಾಡ್ತೀವಿ ಸರ್. ಹಿಂಗೆ ಗಮನಕ್ಕೊಂದು ತರ್ತಾ ಇದ್ವಿ. ಮತ್ತು ನಾಳೆಯಿಂದ ನಾವೇನಾರ ಎಂಟ್ರಿಯಲ್ಲಿ ಹೊಡೆದ್ವಿ, ಆಮೇಲೆ ಒಳಗಿನ ಸಮಸ್ಯೆದಾಗ ನಾವು ಬಂದರೆ ನಿಮ್ಮ ಏನೋ ಜವಾಬ್ದಾರಿ ಇಲ್ಲ. ಆ ಟೈಪ್ ಅವಕಾಶ ನಾವು ಕೊಡೋದಿಲ್ಲ. ಯಾಕಂದರೆ ಇದು ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 10 ವರ್ಷ ಆಗುತ್ತೆ. ಅದು ಯಾವ ಸ್ಟೂಡೆಂಟ್ ಅಸಲು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ನಾನು ನೋಡ್ತೀವಿ. ಔಟ್ಸೈಡ್ದು ನಮಗೆ ಇನ್ಫಾರ್ಮೇಷನ್ ಬಂದರೆ ಡೆಫಿನೆಟ್ಲಿ ನಾವು ಆ್ಯಕ್ಷನ್ ಹೊರಗಿಂದ ನಮ್ಮ ಕಡೆನೂ ಯಾವ ಇನ್ಫಾರ್ಮೇಷನ್ ಅಂತ ನಿಮ್ಗೆ ತಿಳಿಸ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.